ಎಂಜಿನಿಯರ್ ಆಗಿ ಕೆಲಸ ಮಾಡ್ತೀರಾ, BE ಮಾಡಿದೀರಾ, ನೀವು Yes, sir. ಗವರ್ಮೆಂಟ್ಗೆ ಯಾಕೆ ಬರ್ಬೇಕಂತ ಅನ್ಕೊಂಡಿದ್ದೀರಾ? ಸರ್ ಕೇಳಿಸ್ಲಿಲ್ಲ. ಓಕೆ, ಸೊ ನೀವು BE ಮಾಡಿದೀರಾ, ಎಸ್ ಸರ್. ರೈಟ್? ನೀವು Right, sir. ಒಳ್ಳೆ ಎಂಜಿನಿಯರಿಂಗ್ ಅಲ್ಲಿ ಪ್ರೈವೇಟ್ ಅಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಇದೆ, ಎಷ್ಟೊಂದು ಕನ್ಸ್ಟ್ರಕ್ಷನ್ ಆಪರ್ಚುನಿಟೀಸ್ ಇರ್ತವೆ, ಅಲ್ಲಿಗೆ Yes, ಹೋಗ್ಬಂದು sir. ನೀವು ಗವರ್ಮೆಂಟ್ಗೆ ಯಾಕೆ ಬರ್ಬೇಕಂತ ಅನ್ಕೊಂಡಿದ್ದೀರಾ? ಎಸ್ ಸರ್. ಸರ್ ಮೊದಲಿಂದಾನೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್ ಗೌರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡಬೇಕು ಅಂತ. ದೆನ್ ನನಗೆ ಸ್ವಲ್ಪ ಜನರಿಗಾಗಿ ಏನಾದ್ರೂ ಸೇವೆ ಮಾಡಬೇಕು ಅಥವಾ ಅವ್ರಿಗೆ ಏನಾದ್ರೂ ಹೆಲ್ಪ್ ಆಗಬೇಕು ನನ್ನ ಕಡೆಯಿಂದ ಅಂತ ಮೊದಲಿಂದಾನೇ ಇಂಟ್ರೆಸ್ಟ್ ಇತ್ತು ಸರ್. ಸೊ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದರಿಂದ ಸಿಗುತ್ತೆ ಸರ್ ನನಗೆ. ಓಕೆ, ರೈಟ್. ಸೊ ನೀವು ಗವರ್ಮೆಂಟ್ ಸರ್ವಿಸ್ಗೆ ಬಂದು ಏನ್ ಮಾಡ್ಬೇಕಂತಿದ್ದೀರಾ? ವಾಟ್ ಈಸ್ ಯೋರ್ agenda after you get into government? What kind of service you want to do to the government? Yes, sir. First of all, ಇದು ಜನರ ಜೊತೆ ಕನೆಕ್ಟೆಡ್ ಆಗಿರುತ್ತೆ ಸರ್, ಲೈಕ್ ಪಬ್ಲಿಕ್ ಲೈಫ್ ಜೊತೆ ಸರ್. ಫಸ್ಟ್ ಆಫ್ ಆಲ್ ಅವ್ರ ಇರಿಗೇಷನ್ ಅಲ್ಲಿ ಹೆಲ್ಪ್ ಆಗಿರ್ಬೋದು, ಅವ್ರಿಗೆ ವಾಟರ್ ಸಪ್ಲೈ ಅಲ್ಲಿ ಹೆಲ್ಪ್ ಆಗಿರ್ಬೋದು ಅವರಿಗೆ. ಹಲೋ ಸರ್, ಕೇಳಿಸ್ತಾ ಇದೆ, ನಿಮ್ಮ ವಾಯ್ಸ್ ಬಹಳ ಕ್ಲಿಯರ್ ಆಗಿದೆ, ಹೇಳಿ. ಹಾ ಸರ್, ಜನರ ಜೊತೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಇದರಲ್ಲಿ ಬರಬೇಕು ಅಂತ ಮೊದಲಿಂದಾನೇ ಇಂಟ್ರೆಸ್ಟ್ ಇದೆ ಸರ್. ಓಕೆ, ರೈಟ್. ಸೊ ನೀವು ಇವಾಗ ನಮಗೆ ಸರ್ಕಾರ ಅಂದ ತಕ್ಷಣ ಒಂದು ಅಭಿಪ್ರಾಯ ಏನ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಬಹಳ ಇನ್ಎಫಿಷಿಯಂಟ್. ಓಕೆ, 11 ಗಂಟೆ 11:30 ಆದ್ರೂ ಆಫೀಸಿಗೆ ಬರಲ್ಲ ಯಾರು, ಏನು ಕೆಲಸನೂ ದುಡ್ಡು ಕೊಡ್ದಂಗೆ ಆಗಲ್ಲ, ಭ್ರಷ್ಟಾಚಾರ ಇದೆ, ಇನ್ಫ್ಲೂಯೆನ್ಸ್ ಇಂದ ಎಲ್ಲ ನಡೆಯುತ್ತೆ ಕೆಲಸ. ನಾನು ಸಾಮಾನ್ಯ ವ್ಯಕ್ತಿಯಾಗಿ ಮುಂದೆ ಹೋಗಿ ನಾನೇನು ಕೇಳಿದ್ರೆ ಆಗಲ್ಲ. ಈ ತರ ಇಂಪ್ರೆಷನ್ಸ್ ಇದಾವೆ ಗವರ್ಮೆಂಟ್ ಮೇಲೆ. ಸೊ ನಿಮಗೆ ಆಪರ್ಚುನಿಟಿ ಕೊಟ್ಟು ಇದನ್ನ ಬದಲಾಯಿಸಬೇಕು ಅಂತ ನಿಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟರೆ ನೀವು ಏನೇನ್ ಮಾಡ್ತೀರಾ? ಮೆಜರ್ಮೆಂಟ್ ಸ್ಟೆಪ್ಸ್ ಅಂತೀರಾ ಸರ್? ಹೌದು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಅಂದ್ರೆ ನನ್ನ ಹತ್ರ ಅಧಿಕಾರ ಅಥವಾ ಏನಾದ್ರೂ ನನ್ನ ಹತ್ರ ಇದು ಇದ್ರೆ ಸರ್, ನನ್ನ ಹತ್ರ ಇದು ಅಧಿಕಾರ ಇದ್ರೆ ಸರ್, ನನ್ನ ಫಸ್ಟ್ ಆಫ್ ಆಲ್ ಟೈಮಿಂಗ್ ಅವರೆಲ್ಲ ಕರೆಕ್ಟ್ ಆಗಿ ಟೈಮಿಗೆ ಬರೋ ತರ ನೋಡ್ಕೋತೀನಿ ಸರ್. ನಾನು ಸ್ಟ್ರಿಕ್ಟ್ ಫಾಲೋ ಮಾಡ್ಲಿಕ್ಕೆ ಹೇಳ್ತೀನಿ ಸರ್ ನಾನು ಅವ್ರಿಗೆ. ಟೈಮಿಂಗ್ ಒಂದು 11:30 ಆಗಿರ್ಬೋದು ಏನಾಗಿದ್ರು. ದೆನ್ ಭ್ರಷ್ಟಾಚಾರ ಬಂದ್ಬಿಟ್ಟು ಸರ್, ಹಲೋ ಸರ್, ಗೋ ಹೆಡ್. ಭ್ರಷ್ಟಾಚಾರ ಅಂದ್ರೆ ಅದ್ರಲ್ಲಿ ಬಂದ್ಬಿಟ್ಟು ನಾನು ಪ್ರಿವೆಂಟಿವ್ ಮೆಜರ್ ಅಂದ್ರೆ ನನ್ನ ಕೈಲಿದ್ರೆ, ಸಪೋಸ್ ನನ್ನ ಕೈಲಿಂದ ಏನಾದ್ರೂ ಸ್ಟೆಪ್ಸ್ ತಗೊಳ್ಳೋ ತರ ಇದ್ರೆ ಸರ್, ನಾನು ಅದನ್ನ ಸ್ಟೆಪ್ಸ್ ಕಂಪಲ್ಸರಿ ತಗೊಳ್ತೀನಿ ಸರ್. ನನ್ನ ಜೂನಿಯರ್ ಏನಾದ್ರೂ ಇದ್ರೆ, ಅವರು ಜೂನಿಯರ್ ಆಗಿರ್ಬೋದು ಯಾರೇ ಆಗಿರ್ಬೋದು, ಅಥವಾ ಸೀನಿಯರ್ಸ್ ಏನಾದ್ರೂ ನನ್ಗಿಂತ ಸೀನಿಯರ್ಸ್ ಆಗಿದ್ರೆ ನನ್ನ ಸೀನಿಯರ್ಸ್ಗೆ ಅದನ್ನ ಮುಂದೆ ಮೆಸೇಜ್ ನ ಕನ್ವೆ ಮಾಡ್ತೀನಿ ಸರ್ ನಾನು. ओके, तो आप बोल रहे थे आपके जो हम सीवी जब पढ़ रहे थे तो इसमें लिखा है कि आपका इंटरेस्टेड एक्टिविटी है लिसनिंग टू म्यूजिक, है ना? तो आप अगर आप कल आप एई इंजीनियर बन गए तो ये जो म्यूजिक का जो हॉबी है आप ये ऑफिशियल एनवायरनमेंट में कैसे प्रमोट कर सकते हो? लिसनिंग टू म्यूजिक सर, यस, इट मे नॉट बी लिसनिंग टू म्यूजिक ही नहीं, म्यूजिक हम ऐसे लेते हैं कि म्यूजिक का जो आपका जो हॉबी है इसको आप प्रोफेशनली एंटर करोगे जॉब को, तब आप कैसे इसको इनकलकेट कर सकते हो आपके सहयोगी में या आपके ऑर्गेनाइजेशन में? म्यूजिक को हम एक थेरेपी की तरह यूज कर सकते हैं सर. अगर स्ट्रेस में है लोग अगर, तो हम उसको म्यूजिक को थेरेपी की तरह भी यूज कर सकते हैं सर. काम म्यूजिक लाइक मेलोडियस सॉन्ग्स को यूज कर सकते हैं सर.
और जो हमारे डिपार्टमेंट में कोई भी हो, अगर उनको गाने में इंटरेस्ट है या फिर उनको सुनने में इंटरेस्ट है, मतलब तो हम एक इवेंट होस्ट कर सकते हैं सर, मंथली वीकेंड पे, कैसा टाइम टाइम कन्वीनियंस के हिसाब से सर। वेरी गुड। अच्छा, तो आपका जो ये जॉब है, यही Yes, वाटर sir. रिसोर्स डेवलपमेंट, इससे आप महिलाओं का भलाई कर सकते हो क्या? महिलाओं का ಭಲಾಯಿ कर सकते हो? भलाई ಹೆಣ್ಮಕ್ಕಳ ಅಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡಬಹುದಾ ಈ ಜಾಬ್ ಅಲ್ಲಿ? ಹೆಣ್ಮಕ್ಳಿಗೆ ಅಂತಿಲ್ಲ ಸರ್, ಇದು ಜಾಬ್ ಲೈಕ್ ಎಲ್ಲರಿಗೂ ಹೆಲ್ಪ್ಫುಲ್ ಇರುತ್ತೆ ಸರ್ ಇದರಲ್ಲಿ. ಈ ಜಾಬ್ ನಲ್ಲಿ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಅಂತ ಈ ತರ ಏನೂ ಇಲ್ಲ ಸರ್. ಓಕೆ, ಸೊ ನಿಮಗೆ ಒಂದು ಟಾಸ್ಕ್, ಬಹುಶಃ ನೀವು ಒಂದು ತಾಲೂಕಿನ ಎಇ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅವಾಗ ನಾವು ನಿಮಗೆ ಇದೊಂದು ಸ್ಪೆಸಿಫಿಕ್, ಯಾಕಂದ್ರೆ ನೀವು ಲೇಡಿ ಆಫೀಸರ್ ಆಗಿರೋದ್ರಿಂದ ನಾವು ನಿಮಗೆ ಅದೊಂದು ಟಾಸ್ಕ್ ಕೊಡ್ತೀವಿ. ನಿಮ್ಮ ತಾಲೂಕಲ್ಲಿರುವಂತಹ ಹೆಣ್ಣು ಮಕ್ಕಳ ಕಲ್ಯಾಣಕ್ಕೋಸ್ಕರ ನೀವು ಇರುವಂತಹ ಬೇರೆ ಬೇರೆ ಸ್ಕೀಮ್ ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅವಾಗ ನೀವು ಯಾವ ತರ ಸ್ಟೆಪ್ಸ್ ತಗೋತೀರಾ? ಸರ್, ಫಸ್ಟ್ ಆಫ್ ಆಲ್ ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಯಾವ್ಯಾವ ಹೆಣ್ಮಕ್ಳು ಅಥವಾ ವಿಧವೆಯರ್ ಇದ್ದಾರೆ, ಅನ್ಎಂಪ್ಲಾಯ್ಡ್ ಇದ್ದಾರೆ, ಅಥವಾ ಅವ್ರು ಏನಾದ್ರೂ ಮನೆಯಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಸೊ ಅವರನ್ನ ನಾವು ಫಸ್ಟ್ ಲಿಸ್ಟ್ ಔಟ್ ಮಾಡ್ಬಿಟ್ಟು ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಸ್ಕೀಮ್ಸ್ ಇದೆಯಾ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಚೆಕ್ ಮಾಡ್ಬಿಟ್ಟು ನಾನು ಅವ್ರಿಗೆ ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡ್ತೀನಿ ಸರ್. ನಾನು ಏನಾದ್ರೂ ಸ್ಕೀಮ್ ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು. ವೆರಿ ಗುಡ್. ಸೊ ಮಿಸ್ಟರ್ ಶ್ರೀನು, ಓವರ್ ಟು ಯು. ಥ್ಯಾಂಕ್ ಯು ಮಿಸ್ಟರ್ ವಿನೋದ್. ಸರ್, 1 ಮಿನಿಟ್, ಇಲ್ಲಿ ನನಗೆ ನೀವು ಕಾಣಿಸ್ತಾ ಇಲ್ಲ ಸರ್, ಒಂದು ಸೆಕೆಂಡ್. ಓಕೆ ಸರ್. ಹಾಯ್ ಪ್ರಿಯಾಂಕಾ. Yes sir. So how are you? Fine sir. Good. Yeah, प्रियंका, हिंदी आता है ना? Yes sir. बराबर? हाँ सर, आता है, बराबर आता है. अभी आप इंटरव्यू आने समय में Yes sir. आप एक एक्सीडेंट को देखा था, ओके? तुरंत Yes, sir. क्या करेगा आप देखने समय कोई भी नहीं है उनको मदद करने के लिए. Okay sir. आप मदद करना चाहता है, बट Yes. क्या करेगा आप? इमीडिएटली क्या करेगा? What will you do immediately? फर्स्ट ऑफ ऑल तो मैं थोड़ा डर जाऊंगी सर, मतलब फर्स्ट टाइम तो एक्सीडेंट देखा होगा मैंने. ओके. सर, फिर उसके बाद अगर मेरे पास मोबाइल है तो मैं एम्बुलेंस को कॉल करूंगी सर. ओके. देन अगर मेरे पास उनके अगर बाइक का एक्सीडेंट है उस पे, तो फिर उसमें वो फर्स्ट एड बॉक्स रहता है सर उसमें. ओके. तो मैं फर्स्ट एड करने की कोशिश करूंगी सर मेरे तरफ से. बट आपका इंटरव्यू लेट हो रहा है ना? इंटरव्यू के लिए सर? हाँ, इंटरव्यू आ रहा. आपके क्वेश्चन क्या है, आप इंटरव्यू की तैयारी हो गया, आ रहा वापस में. यस सर. आप लेट हो रहा, उसी टाइम में आप एक एक्सीडेंट देखा था, वो एक्सीडेंट समय में कोई भी नहीं है उनको मदद करने के लिए. आप मदद करना चाहता है, फिर भी व्हाट विल यू डू एट द पॉइंट ऑफ टाइम? सर, फर्स्ट तो इंटरव्यू तो कभी भी कर सकते हैं, लेकिन उनकी जान बचना भी बहुत जरूरी है सर, मेरे हिसाब से. इंटरव्यू आपको इम्पोर्टेंट नहीं है क्या? इंटरव्यू भी इम्पोर्टेंट है सर, एट द सेम टाइम. फर्स्ट मैं उनकी मदद ही करना कोशिश करूंगी सर. ठीक है, फिर इंटरव्यू को क्या करेगा? इंटरव्यू का थोड़ा लेट हो गया तो भी मैं आने के बाद उनसे परमिशन मांगूंगी सर. ऐसा कैसा मांगेगा? फिर उनको पूरा डिस्क्रिप्शन दे दूंगी सर, लाइक आते समय एक ऐसा. क्या सर? कब दिएगा इंफॉर्मेशन? आने के बाद सर, इंटरव्यू अटेंड करने के बाद. उनको कैसा पता चलता आप ये काम पे है बोल के? सर नहीं सर, वहाँ पे फर्स्ट एड करने के बाद थोड़ा तो ये होता ना सर, फिर उसके बाद मैं इंटरव्यू को आऊंगी, कैसे भी करके आऊंगी सर जरूर. फिर उनको आने के बाद ऐसे ऐसे लेट हुआ बोल के मैं उनको एक्सप्लेन करूंगी सर, एक्सप्लेन करने की कोशिश करूंगी. Okay. So Shrinu, I would like to intervene here as well. So now Miss Priyanka, ಇವಾಗ ನೀವು ನಿಮ್ಮ 3:30ಗೆ ನಿಮಗೆ ಇಂಟರ್ವ್ಯೂ ಇದೆ. ಸೊ ನೀವು ಅಲ್ಲಿಂದ ಹೊರಟ್ರಿ,
ಆಕ್ಸಿಡೆಂಟ್ ಆಗಿದೆ. ಸೊ ನೀವು ಇವಾಗ ಹೇಳಿದ್ರೆ ನಾನು ಪರ್ಮಿಷನ್ ಕೇಳ್ತೀನಿ, ಪರ್ಮಿಷನ್ ಕೇಳಿ ಮತ್ತೆ ರೀಶೆಡ್ಯೂಲ್ ಮಾಡ್ಕೊಂಡ್ರೆ ರೀಶೆಡ್ಯೂಲ್ ಮಾಡ್ಕೋಬಹುದು ಅನ್ನೋದು ನಿಮ್ಮ ಐಡಿಯಾ. ರೀಶೆಡ್ಯೂಲ್ ಅಂತ ಅಲ್ಲ ಸರ್, ಸ್ವಲ್ಪ ನಮಗೆ ಪರ್ಮಿಷನ್ ಕೊಡಿ ಅಂತ ನಾನು ಕೇಳ್ತೀನಿ ಸರ್. ಓಕೆ, ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯು ಕೆನಾಟ್ ಕಾಂಟ್ಯಾಕ್ಟ್ ದಿ ಇಂಟರ್ವ್ಯೂ ಬೋರ್ಡ್ and if you do not come at 3:30 your candidature is summarily rejected. We will not take you. Then you know, ನಿಮಗೆ ಗೊತ್ತು ನಾನು 3:30 ಹೋಗದೆ ಇದ್ರೆ ನನಗೆ ಈ ಜಾಬ್ ಸಿಗಲ್ಲ. ಒಂದು ವರ್ಷದಿಂದ ನಾನು ಪ್ರಯತ್ನ ಮಾಡಿದ್ದೆ, ಇದು ಹೋಯ್ತು. ಆದ್ರೆ ನಿಮ್ ಕಣ್ ಮುಂದೆ ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ಅಲ್ಲಿ ಇಂಟರ್ಫಿಯರ್ ಆಗದೆ ಇದ್ರೆ ಒಂದು ಪ್ರಾಣ ಹೋಗುತ್ತೆ. ಏನ್ ಮಾಡ್ತೀರಾ ಇವಾಗ? ಫೈನಲ್ ಸ್ಟೇಜ್ ಏನಾ ಸರ್ ಇದು? ಲೈಕ್ ಯಾವ್ದಾದ್ರು ಒಂದೇ ಸ್ಟೆಪ್? ಒಂದು ನೀವು ಜಾಬಿಗೆ ಇಂಟರ್ವ್ಯೂಗೆ ಹೋಗ್ಬೇಕು, ಇಲ್ಲ ಅವಳನ್ನ ಅಟೆಂಡ್ ಮಾಡ್ಬೇಕು. ನಿಮಗೆ ಎರಡೇ ಸ್ಟ್ರೈಟ್ ಫಾರ್ವರ್ಡ್ ಆಪ್ಷನ್. ಸರ್ ನಾನು ಅವರನ್ನೇ ಅಟೆಂಡ್ ಮಾಡ್ತೀನಿ ಸರ್. ಯಾಕೆ ಸರ್? ಒಂದು ಜೀವ ಉಳಿಸೋಕ್ಕಿಂತ ಕೆಲಸ ಬೇರೆದ, ಮಹತ್ವದ ಕೆಲಸ ಬೇರೆದು ಏನೂ ಇಲ್ಲ ಸರ್ ಲೈಫ್ ಅಲ್ಲಿ. ಅವ್ರ ಮೇಲೆ ಅವ್ರ ಫ್ಯಾಮಿಲಿನೂ ಡಿಪೆಂಡ್ ಆಗಿರ್ಬೋದು ಸರ್. ಅವ್ರ ಸಪೋಸ್ ಅವ್ರ ಫಾದರ್ ಆಗಿದ್ರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ಮೇಲೆ ಡಿಪೆಂಡ್ ಇರ್ತಾರೆ ಸರ್. ಅವ್ರ ಫುಲ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅವ್ರ ಜೀವ ಉಳಿಸೋದಕ್ಕಿಂತ ಬೇರೆ ಮಹತ್ವದ ಕೆಲಸ ಇನ್ನೊಂದಿಲ್ಲ ಸರ್. ವಂಡರ್ಫುಲ್. ಮಿಸ್ಟರ್ ಶ್ರೀನು. प्रियंका, think about this situation. Yes, So आप दोनों भी मैनेज कर सकते हैं. Think how will you manage it? Yeah, it's a different scenario where you have to manage him as well, and you should come in time within 3:30. Because if you come later than 3:30, you definitely will not get the job. What actions will you take? You have to balance that. Just think about, take 1 minute time. Just think about how can you manage that. Yes sir. क्या करेगा? अगर वहाँ पे दूसरा कोई है तो उनको बोल के आ सकती हो ना सर? वही ठीक है. और सोचो. उनको हॉस्पिटल को एडमिट करके भी मैं आ सकती हूँ सर. अगर आसपास में कोई प्राइमरी हॉस्पिटल है तो भी उनको वहाँ पे एडमिट करके भी मैं इंटरव्यू अटेंड कर सकती हूँ सर. Think scenario, you are the last person of the interview. Okay. Yes, so you are at 3:30. Okay, जब भी एक्सीडेंट देखा था, आप उनको मदद करना चाहता है, मगर आपके साथ आपका भाई नहीं तो आपका पेरेंट नहीं तो कोई है आपके साथ. Yes sir. क्या करेगा? मेरा पेरेंट्स कोई भी है तो उनको वहाँ पे रहने के लिए दे सकती हूँ सर. हाँ, ओके. वो छोटा भाई है. वो छोटा भाई है, क्या कर? तो सर वो एम्बुलेंस को कॉल करके वो बुला सकता है सर. ठीक. Think little. Another solution is there. Think about that. There is a solution for that. Okay, we'll give you in the feedback session. Don't worry. Okay. Next question. Which is better, government job or private job? Why? Which is better job for you, government job or private? Sir, according to me, it's a government job only, sir. Why? सर जैसे मैंने पहले भी कहा था, मुझे पहले से ही इंटरेस्ट है सर गवर्नमेंट जॉब में. जस्ट ಲೈಕ್ ಪೀಪಲ್ಸ್ ಕೋ ಜನರಿಗೋಸ್ಕರ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಮೊದಲಿಂದಾನೇ ನನಗೆ ಆಸೆ ಇತ್ತು ಸರ್. ओके, बट आई विल गिव मैंने 2 अपॉर्चुनिटी दूंगा. एक तो गवर्नमेंट जॉब है, एज यूजुअल यू नो द गवर्नमेंट जॉब स्ट्रक्चर, बट एज ए प्राइवेट जॉब, एज ए प्राइवेट जॉब, big construction company, as a civil engineer I will provide you 3 times of the government job salary. कौन सा जॉब चूज करेगा आप? सर मैं फिर भी गवर्नमेंट जॉब को ही चूज करूंगी सर. Why? सर ಫಸ್ಟ್ ಆಫ್ ಆಲ್ तो ಪೀಪಲ್ ಜನರಿಗೋಸ್ಕರ ಅದು ಮೊದಲಿಂದಾನೇ ನನಗೆ ಕನ್ಸರ್ನ್ ಇತ್ತು ಸರ್ ಮಾಡಬೇಕು ಅಂತ. ಮತ್ತೆ ಅದು ಡೈರೆಕ್ಟ್ ಇದು WRD ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಆಗಿ ಪೀಪಲ್ ಜೊತೆನೆ ಕನೆಕ್ಟ್ ಆಗಿರೋದ್ರಿಂದ ಇದು ನಾನು ಚೂಸ್ ಇದೆ ಮಾಡ್ತೀನಿ ಸರ್ ನಾನು. Okay. WRD ಡಿಪಾರ್ಟ್ಮೆಂಟ್ ಫಸ್ಟ್. Okay, got that. Thank you. Over to Mr. Vinod. Thank you, Priyanka. So Miss Priyanka, ನೀವು ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ನೀವು ಮಧ್ಯದಲ್ಲಿ
ಫೀಲ್ಡ್ ಅಲ್ಲಿ ಪೋಸ್ಟಿಂಗ್ ಆಗಿದೆ ನಿಮಗೆ, ಆಮೇಲೆ ನಿಮಗೆ ಝೋನಲ್ ಆಫೀಸು ಇಲ್ಲ ಹೆಡ್ ಆಫೀಸ್ ನಿಮಗೆ ಪೋಸ್ಟಿಂಗ್ ಬರುತ್ತೆ. ಸೊ ಅಲ್ಲಿ ನೀವು ಎಇ ಆಗಿ ಕೆಲಸ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. ನಿಮ್ಮ ಮೇಲೆ ನಿಮ್ಮ ದೊಡ್ಡ ಅಧಿಕಾರಿಗಳೆಲ್ಲ ಇರ್ತಾರೆ. ಸೊ ನಿಮಗೆ ನಿಮ್ಮ ಇಮಿಡಿಯೇಟ್ ಬಾಸ್ ಅಂತ ಯಾರು ಹೇಳ್ತಾರೆ, ಡೆಪ್ಯೂಟಿ ಇಂಜಿನಿಯರ್ ಇರ್ಬೋದು, ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಆಫೀಸಲ್ಲಿ ಕೆಲಸ ಮಾಡೋಕೆ ಬಹಳ ಭ್ರಷ್ಟಾಚಾರಿ, ಬಹಳ ದುಡ್ಡು. ಪ್ರತಿ ಒಂದು ಫೈಲು ದುಡ್ಡು ಕೊಡ್ತಿದ್ರೆ ಆ ಫೈಲನ್ನ ಅವರು ಸೈನ್ ಮಾಡಲ್ಲ. ಅದಕ್ಕೆ ನೀವು ಸೈನ್ ಮಾಡಿದ್ಮೇಲೆ ಅವ್ರು ಸೈನ್ ಮಾಡ್ತಾರೆ. ನೀವು ನಿಮಗೆ ಎಲ್ಲದು ನಿಮ್ಮ ಮೂಲಕನೇ ಅವ್ರಿಗೆ ಹೋಗ್ಬೇಕು ಫೈಲ್ಸ್. Yes, sir. Immediately below him, and he is fully corrupt, and you are facing difficulty. Now, first tell me what you do. ಫಸ್ಟ್ ಸರ್ ಅವ್ರ ಜೊತೆ ನಾನು ಮಾತಾಡಿ ಕನ್ವರ್ಸೇಷನ್ ಮಾಡೋಕೆ ಇಷ್ಟಪಡ್ತೀನಿ ಸರ್. ಈ ತರ ಆಗ್ತಿದೆ ಸರ್ ನನಗೆ ಪ್ರಾಬ್ಲಮ್, ಸ್ವಲ್ಪ ಇದು ಮಾಡಿ ಅಂತ ಹೇಳ್ತೀನಿ ಸರ್ ನಾನು ಫಸ್ಟ್ ಅವರಿಗೆ. ಅವ್ರು ಕೇಳಲ್ಲ ನಿಮ್ಮ ಮಾತು, ಸರಿ ನೋಡ್ಕೊಮ್ಮ ನೀನು ಅವೆಲ್ಲ ಇರುತ್ತಮ್ಮ ಜಾಬ್ ಅಲ್ಲೆಲ್ಲ ಅವೆಲ್ಲ ಸರ ನಡೀತೆ ಮಾಮೂಲಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಸರ್ ಅವ್ರದ್ದು ಇಮಿಡಿಯೇಟ್ ಸೀನಿಯರ್ಗೆ ನನ್ನ ಕಡೆಯಿಂದ ನನ್ನ ಪ್ರಾಬ್ಲಮ್ಸ್ನ ಅವ್ರಿಗೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ ಸರ್ ನಾನು. ಸೊ ಅವ್ರ ಬಾಸ್ ಆಗಿರೋದ್ರಿಂದ ಅವರು ಏನಾದ್ರು ಇದು ಮಾಡ್ತಾರೆ ಅಂತ ನಾನು ಆಶೆ ಪಡ್ತೀನಿ ಸರ್ ನಾನು. ಓಕೆ ಫೈನ್. ಸೊ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೂ ಒಂದು ಪರ್ಸೆಂಟೇಜ್ ಕೊಡ್ತಾ ಇರ್ತಾರೆ. ಸೊ ಹಿ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಟ್. ನಿಮ್ಮ ನೆಕ್ಸ್ಟ್ ಡಿ ನೆಕ್ಸ್ಟ್ ಅವ್ರ ನೆಕ್ಸ್ಟ್ ಅಂತ SC ಸೂಪರಿಂಟೆಂಡೆಂಟ್ ಹಿ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಟ್. ದೆನ್ ವಾಟ್ ವಿಲ್ ಯು? ಸರ್ ನನ್ನ ಕಡೆಯಿಂದ ಆಗೋ ಪ್ರಯತ್ನ ನಾನು ಮಾಡ್ತೀನಿ ಸರ್, ಬಟ್ ನಾನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಸರ್. ಓಕೆ ಗುಡ್. ಸೊ ನೀವು ಆ ತರ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಅದು ನೋಡಕ್ ಆಗಲ್ಲ ನಿಮ್ ಕೈಲಿ, ಯಾಕಂದ್ರೆ ನೀವು ಸೈನ್ ಮಾಡ್ಬೇಕಲ್ಲ. ನಿಮ್ ಕೈಲ ನಿಮಗೆ ಅದು ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. ಯು ಜಸ್ಟ್ ಕೆನಾಟ್ ಫಂಕ್ಷನ್. ಅವಾಗ ಏನ್ ಮಾಡ್ತೀರಾ? ಸರ್ ಫುಲ್ಲಿ ಸೀನಿಯರ್ಸ್ ಎಲ್ಲ ಅದೇ ತರ ಅಂತಿದಾರ ಸರ್ ನೀವು? ಹೌದು, ಫುಲ್ ನಿಮ್ಮ ಆಫೀಸ್ ಫುಲ್ ಹಾಗೆ. ನನ್ನ ಕೆಲಸ ಅಷ್ಟೇ, ನಾನು ಏನಿದೆ ಅದನ್ನ ಅಷ್ಟೇ ನೋಡ್ಕೊಂಡು ಹೋಗ್ತೀನಿ ಸರ್ ನಾನು. ಹಾಗಿದ್ರೆ ನೀವು ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಟ್, ಹಂಗೇನಾ? ಸೊ ನೀವು ಕೂಡ ಅದರಲ್ಲಿ ಭಾಗ ವಹಿಸ್ಕೋತೀರಾ? ಇಲ್ಲ ಸರ್, ನಾನು ಆ ತರ ಅಂತ ಇಲ್ಲ. ನನ್ನ ಕೆಲಸ ಏನ್ ಪ್ರಾಮಿನೆಂಟ್ ಆಗಿರುತ್ತೆ, ಪ್ರಾಮಾಣಿಕತೆಯಿಂದ ಇರುತ್ತೆ ಅಲ್ವಾ ಸರ್ ಅದು. ಸರ್ ನನ್ನ ಕೆಲಸ ಅಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ಸೀನಿಯರ್ಸ್ ಇದ್ರೆ ಅವರಿಗೆ ನಾನು ಏನು ಹೇಳೋಕ್ಕೂ ಆಗೋದಿಲ್ಲ ಸರ್, ನಾನು ಸೀನಿಯರ್ಸ್ ಅವ್ರು ಇರೋದ್ರಿಂದ. ಸೊ ಹಂಗಿದ್ರೆ ನೀವೇನಂತ ಹೇಳ್ತೀರಿ, ನಿಮ್ ಕಣ್ಮುಂದೆ ಅನ್ಯಾಯ ಆಗ್ತಾ ಇದ್ರು ನೀವು ಅದನ್ನ ನೋಡ್ಕೊಂಡು ನನ್ನ ಪಾಡಿಗೆ ನನ್ನ ಕೆಲಸ ನೋಡ್ಕೋತೀನಿ, ಅದ್ರ ಪಾಡಿಗೆ ಅದು ನಡೀತಾ ಇದ್ರೆ ನಂಗೆ ಇದಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಸರ್ ನನ್ನ ಕಡೆ ಆಗೋಷ್ಟು ಟ್ರೈ ಮಾಡ್ತೀನಿ ಸರ್ ನಾನು ಫಸ್ಟ್. ಇಲ್ಲ ಅಂತಂದ್ರೆ ಅವ್ರಿಗಿಂತ ಸೀನಿಯರ್ ಬೇರೆ ಯಾರೇ ಆಗ್ಲಿ ಅದ್ರದ್ದು ಕನ್ಸರ್ನ್ ಪರ್ಸನ್ ಯಾರು ಇರ್ತಾರೆ ಸರ್, ಲೈಕ್ ಅದು ಏನದು ಅವ್ರಿಗೆ ಹೇಳ್ತೀನಿ ಸರ್ ನಾನು. ಓಕೆ, ನಿಮ್ಮ ಕಮಿಷನರ್ ಹೇಳ್ಬೋದಲ್ಲ, ನಿಮ್ ಕಮಿಷನರ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀರಾ? ಯಾರಿಗೆ ಹೇಳ್ಬೇಕು ಸರ್? ಕಮಿಷನರ್ ನಿಮ್ಮ SC ಅಂದ್ರೆ ಇಮಿಡಿಯೇಟ್ ಬಾಸ್ ಅವ್ರ ಮೇಲೆ ಇರ್ತಾರಲ್ಲ. ಅದೇ ಅವರಿಗೆ ಸರ್, ನೀವು ಫುಲ್ ಅವರೇ ಅಂದ್ರೆ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ ಸರ್. ಟೋಟಲಿ ಅವರೇ ಎಲ್ಲರೂ ಇನ್ವಾಲ್ವ್ ಇರ್ತಾರೆ ಅಂದ್ರೆ, ಸೊ ನಾನು ಅದಕ್ಕೆ. ಬಟ್ ಸರ್ ಎಲ್ಲರಿಗಿಂತ ಮೇಲೆ ಏನ್ ಸೀನಿಯರ್ ಇರ್ತಾರೆ ಸರ್, ಅವ್ರ ಹತ್ರ ಹೋಗ್ಬೋದು. ನನ್ನ ಕಡೆ ನಾನು ಹೋಗ್ಬೋದು ಅಂತ ಇದ್ರೆ ನಾನು ಕಂಪಲ್ಸರಿ ಅವ್ರ ಹತ್ರನೇ ಹೋಗ್ತೀನಿ ಸರ್. ಓಕೆ ರೈಟ್. ಸೊ ಇವಾಗ ಉತ್ತರ ಕರ್ನಾಟಕ ಇದೆ, ದಕ್ಷಿಣ ಕರ್ನಾಟಕ ಇದೆ. ಅಂದ್ರೆ ನಾವು ಉತ್ತರ ಕರ್ನಾಟಕನ ಹೈದರಾಬಾದ್ ಕರ್ನಾಟಕ ಅಂತಾನೆ ಕರಿತೀವಿ. ಸೊ ನಮ್ಮ ಹೈದರಾಬಾದ್ ಕರ್ನಾಟಕ, ನೀವು ಬೀದರಿಂದ ಬಂದಿದ್ದೀರಾ. ಬೀದರ್ ಈ ಸುತ್ತಮುತ್ತ ಪ್ರಾಂತ ಏನಿದೆ ಅದು ನೀರಾವರಿಯಿಂದ ಯಾವ ತರ ಸಮಸ್ಯೆಗಳನ್ನ ಕಾಣಿಸ್ಕೊತಾ ಇದೆ, ಆ ಸಮಸ್ಯೆಗಳನ್ನ ನೀವು ಯಾವ ತರ ಪರಿಷ್ಕಾರ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಸರ್ ಫಸ್ಟ್ ಆಫ್ ಆಲ್ ಈಗ ಬೀದರ್ ಅಂದ್ರೆ ಮತ್ಲಬ್ ಇದು ರೀ, ಸಾರಿ ಸರ್, ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ವಾ ಸರ್,
ಫಸ್ಟ್ ಆಫ್ ಆಲ್ ಇದು ಉಷ್ಣ ಉಷ್ಣ ಪ್ರದೇಶದಿಲ್ಲ ಸರ್, ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬಿಸಿಲೇ ಇರುತ್ತೆ ಸರ್, ಇಲ್ಲಿ ಸ್ವಲ್ಪ ಜಾಸ್ತಿನೇ ಕಂಪೇರ್ ಟು ಸೌತ್ ಕರ್ನಾಟಕ. ದೆನ್ ಇಲ್ಲಿ ಇದು ಮಳೆ ಆಧಾರಿತ ಪ್ರದೇಶ ಇದೆ ಸರ್, ಅಂದ್ರೆ ಮಳೆ ಮೇಲೆ ಡಿಪೆಂಡೆಂಟ್ ಆಗ್ಬಿಟ್ಟು ಇಲ್ಲಿ ನೀರಾವರಿನ ಅವರು ಜನ ನೋಡ್ಕೊಳ್ತಾರೆ ಸರ್. ಸರ್ ಅದರಲ್ಲಿ ಈಗ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ತಂದಿದೆ ಸರ್, ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಅಂದ್ಬಿಟ್ಟು. ಸೊ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಇಂದ ಅದು ಪ್ರಾಜೆಕ್ಟ್ ಇಂದ ತುಂಬಾ ಜನರಿಗೆ ಬೆನಿಫಿಟ್ ಆಗುತ್ತೆ ಸರ್. ಸೊ ನನ್ನ ಪ್ರಕಾರ ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಸರ್, ಅವರಿಗೆ ಹೆಲ್ಪ್ ಮಾಡ್ಬೋದು. ತುಂಬಾ ಜನರಿಗೆ ನೀರಾವರಿ ಪ್ರದೇಶಗಳನ್ನ ನೀರಾವರಿಯನ್ನ ಒದಗಿಸ್ಕೊಡ್ಬೋದು ಸರ್ ನಾವು. ಓಕೆ, ಯಾವ ನದಿಗಳನ್ನ ನಾವು ಇಂಟರ್ಲಿಂಕ್ ಮಾಡುವಂತ ಸಾಧ್ಯತೆ ಇದೆ ಉತ್ತರ ಕರ್ನಾಟಕದಲ್ಲಿ? ಸರ್ ಇಲ್ಲಿ ಕೃಷ್ಣಾ ನದಿ ಇದೆ ಸರ್, ಕೃಷ್ಣಾ ನದಿನ ಮೇಲೆ ಗಂಗಾ ನದಿಗೆ ಜೋಡಣೆ ಮಾಡ್ಬೇಕು ಅಂತ ಒಂದು ಪ್ರಸ್ತಾವನೆ ಬಂದಿದೆ ಸರ್. ಓಕೆ, ಮೇಜರ್ಲಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿನೇ ಇದೆ ಸರ್. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನೇನು? ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಸರ್, ಇದು ಫಸ್ಟ್ ಆಫ್ ಆಲ್ ಇನ್ಲ್ಯಾಂಡ್ ನ್ಯಾವಿಗೇಷನ್ ಅಂತ ಇರುತ್ತಲ್ಲ ಸರ್, ಅದಕ್ಕೆ ಹೆಲ್ಪ್ ಆಗುತ್ತೆ ಸರ್. ನೀರಾವರಿ ಏನು ಮೊದಲೇ ಜನರು ಓನ್ಲಿ ಮಳೆ ಆಧಾರಿತ ನೀರಾವರಿ ಏನ್ ಮಾಡ್ತಾ ಇದ್ರು, ಅದರಿಂದ ಅವರಿಗೆ ಮುಕ್ತಿ ಸಿಗುತ್ತೆ ಸರ್. ಅಂದ್ರೆ ಯಾವಾಗ ಬೇಕಾದ್ರೂ ಅವರು ನೀರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಇರಿಗೇಷನ್ ಇಂದ ಯಾವ ಬೆಳೆನ ತಯಾರಿಸಬಹುದು ಸರ್. ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಸರ್ ಇದರಿಂದ. ದೆನ್ ಟೂರಿಸಂಗೂ ಹೆಲ್ಪ್ ಆಗುತ್ತೆ ಸರ್. ಓಕೆ, ಡಿಸ್ಅಡ್ವಾಂಟೇಜಸ್ ಸರ್, ಇದು ಫಸ್ಟ್ ಆಫ್ ಆಲ್ ಕಾಸ್ಟ್ಲಿಯಸ್ಟ್ ಪ್ರಾಜೆಕ್ಟ್ ಸರ್ ಇದು ಬಂದ್ಬಿಟ್ಟು. ಮತ್ತೆ ಏನಾದ್ರೂ ಪ್ರಾಜೆಕ್ಟ್ ಇಂಟರ್ಲಿಂಕ್ ಆಫ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಏನಾದ್ರೂ ಅರಣ್ಯ ಪ್ರದೇಶಗಳಿಂದ ನಡುವೆಯಿಂದ ಹೋಗ್ತಾ ಇದ್ರೆ ಅರಣ್ಯ ಪ್ರದೇಶ ಎಲ್ಲ ನಾಶವಾಗುತ್ತೆ ಸರ್ ಅದು. ಓಕೆ, ಮತ್ತ ಈ ನದಿ ಸುತ್ತಮುತ್ತ ಏನಾದ್ರೂ ಬುಡಕಟ್ಟು ಜನಾಂಗ ಅದು ಏನಾದ್ರೂ ಇದೆ, ಅವ್ರನ್ನ ಮತ್ತೆ ಶಿಫ್ಟ್ ಮಾಡ್ಬೇಕಾಗುತ್ತೆ ಸರ್. ಅದು ಒಂದು ಸಮಸ್ಯೆನೇ ಇದೆ ಸರ್ ಇದು. ರೈಟ್. ಸೊ ಇವಾಗ ನಾಳೆ ನೀವು ಎಇ ವಾಟರ್ ರಿಸೋರ್ಸ್ ಡೆವಲಪ್ಮೆಂಟ್ ನೀವು ಪಾಸ್ ಆಗಿದ್ರೆ, ನೀವು ಸೆಲೆಕ್ಟ್ ಆಗಿದ್ರೆ, ಸೆಲೆಕ್ಷನ್ ಲಿಸ್ಟ್ ನಿಮ್ಮ ಹೆಸರು ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ನಾಡಿದ್ದು ನಿಮಗೆ PWD ನಲ್ಲಿ ಪೋಸ್ಟ್ ಸಿಕ್ತು ಅಂತ ಅನ್ಕೊಳ್ಳಿ. PWD ನಲ್ಲೂ ಕೂಡ ಎಇ ಪೋಸ್ಟ್ ಸಿಕ್ತು ಅನ್ಕೊಳ್ಳಿ. ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ಯಾಕೆ ಸೆಲೆಕ್ಟ್ ಮಾಡ್ತೀರಾ? ಸರ್, ಎರಡೂ ಡಿಪಾರ್ಟ್ಮೆಂಟ್ ಕೂಡ ಜನರ ಜೊತೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ ಸರ್. ಲಿಂಕ್ ಅಂತ ಹೇಳ್ಬೋದು ಸರ್. ಅಂದ್ರೆ ಜನರ ಜೊತೆನೆ ಡೈರೆಕ್ಟ್ ಕನೆಕ್ಷನ್ ಇದೆ ಸರ್ ಇದು ಎರಡು ಡಿಪಾರ್ಟ್ಮೆಂಟ್ಗಳು. WRD ಡಿಪಾರ್ಟ್ಮೆಂಟ್ ಆಗಿರ್ಬೋದು, PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸರ್. WRD ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನೀರಾವರಿನ ಅವ್ರದ್ದು ನೀರಾವರಿ ಯೋಜನೆಗಳನ್ನ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ವರ್ಕ್ ಮಾಡ್ತಾರೆ ಸರ್. PWD ಅಂತ ಬಂದ್ಬಿಟ್ಟು ಅದು ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಾ ಸರ್? ಫಸ್ಟ್ ಯಾವ್ದು ಬಂತು ಅದಕ್ಕೆ ಹೋಗ್ತೀನಿ ಸರ್ ನಾನು. ಸೊ PWD ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀರಾ? WRD ನೇ ಮಾಡ್ತೀನಿ ಸರ್ ನಾನು. ಓಕೆ, ಯಾಕೆ ಸರ್? ಫಸ್ಟ್ ಆಫ್ ಆಲ್ ನಮ್ ನೀರಾವರಿ ಇಲಾಖೆ ಇದೆ ಸರ್ ಇದು. ನಂಗೆ ನೀರಾವರಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಸರ್. ಅಂದ್ರೆ ಯಾವ ತರ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಫಸ್ಟ್ ಇದ್ರಲ್ಲೇ ಹೋಗ್ತೀನಿ ಸರ್ ನಾನು. ಅಂದ್ರೆ ಓಕೆ. ಸೊ ಲಾಸ್ಟ್ ಕ್ವಶನ್, ನಿಮಗೆ ಒಂದು ಸಿಚುವೇಶನ್ ಬರುತ್ತೆ, ನೀವು ನಾಳೆ ಇಂಜಿನಿಯರ್ ಆಗಿರ್ತೀರಾ. ಸೊ ಇಂಜಿನಿಯರ್ ಆಗಿದ್ದಾಗ ನಿಮಗೆ ಒಂದು ಊರಲ್ಲಿ ಬಹುಶಃ ಬರಗಾಲ ಏನೋ ಬಂದಿರುತ್ತೆ, ನೀವು ಅಲ್ಲಿಗೆ ನೀರನ್ನ ಅಲ್ಲಿಗೆ ಸರಫರಾ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಸಿಚುವೇಶನ್ ಬಹಳ ಕ್ರಿಟಿಕಲ್ ಆಗಿರುತ್ತೆ. ನೀವು ಇಮಿಡಿಯೇಟ್ ಆಗಿ ನೀವು ಅಲ್ಲಿ ವಾಟರ್ ಟ್ಯಾಂಕರ್ಸ್ ನೀವು ಸಪ್ಲೈ ಮಾಡದೇ ಇದ್ರೆ ಅಲ್ಲಿರುವಂತಹ ಬೆಳೆ ನಾಶ ಆಗುತ್ತೆ. ಇರುವಂತಹ ಜೀವ ಜಂತುಗಳು, ಕುರಿಗಳು, ಮೇಕೆಗಳು, ದನಗಳು, ಹಸುಗಳು ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಮನುಷ್ಯರು ಕೂಡ ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ನೀವು ಇವಾಗ
ಇಮಿಡಿಯೇಟ್ ಆಗಿ ಬೇಕು, ಇವತ್ತೇ ಬೇಕು, ಇಲ್ಲ ನಾನು ಇವತ್ತು ನೈಟ್ ಒಳಗೆ ಸಪ್ಲೈ ಮಾಡಿದ್ರೆ ನಾಳೆ ಬೆಳಗ್ಗೆಗೆ ಡೆತ್ಸ್ ಆಗುತ್ತೆ ಅನ್ನೋ ಸಿಚುವೇಶನ್ ನೀವಿದ್ದೀರಾ. ಆದ್ರೆ ನಿಮಗೆ ಈ ಪ್ರೊಕ್ಯೂರ್ ಮಾಡುವಂತದ್ದು ಪ್ರೊಸೀಜರ್ ಇರುತ್ತಲ್ಲ, ಅಂದ್ರೆ ಎಷ್ಟು ರೇಟ್ ಫಿಕ್ಸ್ ಮಾಡಬೇಕು, ಟೆಂಡರು, ಯಾರಿಂದ ನಾವು ತಗೋಬೇಕು ವಾಟರ್, ಇವೆಲ್ಲ ಮಾಡಿಲ್ಲ ಮುಂಚೆ, ಆ ಪ್ರೊಸೀಜರ್ ಇಲ್ಲ. ಮುಂಚೆನೆ ಟೆಂಡರ್ ಫಿಕ್ಸ್ ಆಗಿದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಬಹುದಾಗಿತ್ತು, ಮುಂಚೆ ಟೆಂಡರ್ ಫಿಕ್ಸ್ ಮಾಡಿಲ್ಲ. ಈ ಸಿಚುವೇಶನ್ ಇದ್ದಾಗ ನೀವು ಇವಾಗ ಆಕ್ಷನ್ ಏನ್ ತಗೋತೀರಾ? ಸರ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಸೀನಿಯರ್ಸ್ ಇದ್ರೆ ಅವ್ರ ಗೈಡೆನ್ಸ್ ಕಂಪಲ್ಸರಿ ತಗೊಳ್ತೀನಿ ಸರ್ ನಾನು. ಓಕೆ. ಯಾವ ತರ ನನ್ಗಂತೂ ಇದು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅಲ್ವಾ ಸರ್ ನೀವು ಹೇಳ್ತಾ ಇರೋದು. ದೆನ್ ನಾನು ಅವ್ರ ಗೈಡೆನ್ಸ್ ಕಂಪಲ್ಸರಿ ತಗೊಂಡ್ಬಿಟ್ಟು ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಯಾವ ತರ ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ಸೊ ಫೈನಲೈಸ್ ಅವ್ರ ಜೊತೆ ಇದು ಟೆಂಡರ್ಸ್ ಯಾರು ಕೊಡ್ತಾರಲ್ಲ ಸರ್ ಅವ್ರ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಫೈನಲೈಸ್ ಮಾಡ್ತೀನಿ ಸರ್ ನಾನು. ನೀವು ಟೆಂಡರ್ ಫೈನಲೈಸ್ ಮಾಡೋ ಟೈಮ್ ಇಲ್ಲ, ಇವಾಗಲೇ ಇಮಿಡಿಯೇಟ್ you have to take action. You cannot call tenders. What will you do? ಸರ್ ಕ್ವೆಶ್ಚನ್ ಅರ್ಥ ಆಗಲಿಲ್ಲ ನನಗೆ. ನಾಳೆ ಬೆಳಗ್ಗೆ ಒಳಗೆ ನೀವು ನೀರನ್ನ ಸಪ್ಲೈ ಮಾಡದೇ ಇದ್ರೆ ಅಲ್ಲಿ ಬೆಳೆ ನಾಶ ಆಗೋದು, ಜೀವ ಜಂತುಗಳ ನಾಶ ಆಗುವಂಥದ್ದು, ಬಹುಶಃ ಮನುಷ್ಯರು ಕೂಡ ಡೆತ್ ಆಗಬಹುದು. ಸೊ ಈ ತರ ಸಿಚುವೇಶನ್ ಬಂದಿದೆ. ನಿಮಗೆ ಯಾವುದು ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ಆಗಿರ್ಬೋದು, ಟೆಂಡರ್ ಆಗಿರ್ಬೋದು, ಏನೂ ಇಲ್ಲ. ಯು ಆರ್ ಗೋಯಿಂಗ್ ಟು ನ್ಯೂ ತಾಲೂಕಿಗೆ. ಈ ಮೊಮೆಂಟ್ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ವಾಟರ್ ಸಪ್ಲೈ ಮಾಡುವಂತ ಸಿಚುವೇಶನ್ ಬಂದೆ, ಏನ್ ಮಾಡ್ತೀರಾ? ಸೊ ವಾಟರ್ ಸಪ್ಲೈ ಈ ತರ ಮಾಡಿದ್ರೆ ನಿಮಗೆ ಪ್ರೊಸೀಜರ್ ಅಲ್ಲಿ ಪ್ರಾಬ್ಲಮ್, ನಿಮಗೆ ಇಂಡಿವಿಜುವಲ್ ಪ್ರಾಬ್ಲಮ್ ಬರ್ಬೋದು. ಮಾಡದೇ ಇದ್ರೆ ಜನಗಳು ಸಾಯುವಂತ ಪರಿಸ್ಥಿತಿ ಇದೆ. ಸೊ ಏನ್ ಆಕ್ಷನ್ ತಗೋತೀರಾ? ಸರ್ ನಾನು ಸೀನಿಯರ್ಸ್ಗೆ ಲೆಟರ್ ಬರೀತೀನಿ ಸರ್, ಈ ತರ ಬಂದಿದೆ ಸಿಚುವೇಶನ್ ಅಂದ್ಬಿಟ್ಟು. ಲೆಟರ್ ಬರೆದ್ರೆ ಸೇರಲ್ಲ, ಯು ಹ್ಯಾವ್ ಟು ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ. ಲೆಟರ್ ಬರೆದ್ರು ಇಟ್ ವಿಲ್ ನಾಟ್ ರೀಚ್ ದಮ್. ಸರ್ ಅದು ಏನಿರುತ್ತೆ ಸರ್, ಅದು ಲೆಟರ್ ಫೋನ್ ಮುಖಾಂತರ ಮಾತಾಡ್ಬಿಟ್ಟು ಈ ತರ ಸಿಚುವೇಶನ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೊಬೈಲ್ ಇಂದಾನೇ ಪರ್ಮಿಷನ್ ತಗೊಂಡ್ಬಿಟ್ಟು ಆಕ್ಷನ್ ತಗೋತೀನಿ ಸರ್ ನಾನು. ನೀರ್ ಸಪ್ಲೈ ಆಗಿರ್ಬೋದು, ಟ್ಯಾಂಕರ್ ಇಂದ ಆಗಿರ್ಬೋದು, ಅಥವಾ ಕೆನಾಲ್ಸ್ ಥ್ರೋನ ಆಗಿರ್ಬೋದು, ಸಪ್ಲೈ ಮಾಡ್ಲಿಕ್ಕೆ ಹೇಳ್ತೀನಿ ಸರ್ ನಾನು. ಓಕೆ, ರೈಟ್. ಥ್ಯಾಂಕ್ ಯು Ms. Priyanka, your interview is over. All the best. Thank you, sir. You can get up and you walk out and then you come back again. Sir, ಅವ್ರದ್ದು ಆಗ್ತು ಸರ್, ಶ್ರೀನಿವಾಸ್ ಸರ್. Yeah. You can take 2 minutes rest and come back. We will give the feedback. Yes.